ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವುಳ್ಳವಾದ ನಾಮಕ್ಕೆ ಸ್ತುತಿವಾಗಲಿ. ಪ್ರತಿದಿನ ದೇವರ ಸ್ವರವನ್ನ ಕೇಳುವಂತಹ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ 1 ಸಮುವೇಲ 15ನೇ ಅಧ್ಯಾಯ 22ನೆಯ ವಚನ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಎಲ್ಲ ದೇವ ಜನರೇ, ನಮಗೆಲ್ಲರೂ ಕೂಡ ಚಿರಪರಿಚಿತವಾದಂತಹ ಒಂದು ಶ್ರೇಷ್ಠವಾದ ಒಂದು ಮಾತು ಇದಾಗಿದೆ. ದೇವರು ಯಜ್ಞ ಹೋಮಗಳಿಗಿಂತ ವಿಧೇಯತ್ವವನ್ನ ಮೆಚ್ಚುವರಾಗಿದ್ದಾರೆ. ಹೌದು, ಈ ದಿನದ ಒಂದು ಶ್ರೇಷ್ಠವಾದ ದೇವರ ಮಾತು ಇದಾಗಿದೆ. ವಿಧೇಯತ್ವವನ್ನ ದೇವರು ಮೆಚ್ಚುವರಾಗಿದ್ದಾರೆ. ಹೌದು, ನಮಗೆ ಇಲ್ಲೆಲ್ಲ ತಿಳಿದಂತ ಒಬ್ಬ ವ್ಯಕ್ತಿ ಸೌಲನು ಈತನಾಗಿದ್ದಾನೆ. ಇಸ್ರಾಯೇಲ್ ಜನಾಂಗಕ್ಕೆ ಒಬ್ಬ ಪ್ರಪ್ರಥಮವಾದ ಒಬ್ಬ ಅರಸನು ಅಥವಾ ರಾಜನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇಸ್ರಾಯೇಲ್ ಜನರು ನಮಗೊಬ್ಬ ಅರಸನು ಬೇಕು ಎಂಬುದಾಗಿ ದೇವರಲ್ಲಿ ಬೇಡಿಕೊಂಡು ಅವರು ನಮಗೆ ಅರಸನು ಬೇಕೇ ಬೇಕೆಂಬುದಾಗಿ ಹಠ ಮಾಡಿ ಒಬ್ಬ ಪ್ರಪ್ರಥಮವಾದ ಒಬ್ಬ ಅರಸನನ್ನ ಬೇಡಿಕೊಳ್ತಾರೆ. ಅವರೇ ಈ ಸೌಲನಾಗಿದ್ದಾನೆ. ಹೌದು, ಸೌಲನು ಎಷ್ಟೋ ವರ್ಷಗಳ ಕಾಲ ದೇವರ ಹೇಳಿದಂತ ಮಾತುಗಳನ್ನ ಕೇಳಿ ದೇವರಿಗೆ ವಿಧೇಯನಾಗಿ ದೇವರು ಹೇಳುವಂತಹ ಎಲ್ಲಾ ಮಾತುಗಳನ್ನ ಆಲಿಸಿ ಕೇಳಿಸಿ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ ನಡೆಯುತ್ತಾ ಬಂದಂತ ಈ ಅರಸನಿಗೆ ದೇವರು ಒಂದೊಂದು ದಿನ ಆತನು ಹೀಗೆ ಹೇಳ್ತಾ ಇದ್ದಾರೆ, ನೀನು ಅಮಲೇಕರೊಡನೆ ಯುದ್ಧಕ್ಕೆ ಹೋಗುವಾಗ ಅಲ್ಲಿರುವಂತಹ ಎಲ್ಲವನ್ನ ನೀನು ನಾಶ ಮಾಡಬೇಕು, ಯಾವುದನ್ನು ಉಳಿಸಬಾರದು ಎಂಬುದಾಗಿ ದೇವರು ಸೌಲನಿಗೆ ಆಜ್ಞೆಯನ್ನು ಹೊರಡಿಸ್ತಾರೆ. ಅದೇ ಪ್ರಕಾರವಾಗಿ ಸೌಲನು ಕೂಡ 15ನೇ ಅಧ್ಯಾಯ ಅಲ್ಲಿನ 3ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು, ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ಶಿಶುಗಳನ್ನು ಎತ್ತು ಕುರಿ ಕತ್ತೆ ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳು ಅಂದನು. ದೇವರಿಸ್ತದೆ. ಇಲ್ಲಿ ದೇವರು ಸೌಲನಿಗೊಂದು ಮಾತನ್ನ ಹೇಳ್ತಾ ಇದ್ದಾರೆ, ಅಮಲೇಕರೊಡನೆ ನೀನಲ್ಲಿ ಯುದ್ಧಕ್ಕೆ ಹೋಗುವಾಗ ಮಕ್ಕಳನ್ನ ನೋಡೋಂಗಿಲ್ಲ, ಹೆಂಗಸರು ಗಂಡಸರು ಯಾರನ್ನೂ ಕೂಡ ನೀನು ನೋಡದೆ ಕನಿಕರವನ್ನು ಕೂಡ ಪಡಬಾರ್ದು, ನಿನಗೆ ಎಲ್ಲವನ್ನ ನಿನ್ನ ನಾಶ ಮಾಡಿ ತಿರುಗಿ ನೀನು ಹಿಂದಿರ್ಬೇಕೆಂಬುದಾಗಿ ದೇವರು ಸೌಲನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಸೌಲನು ಒಂದು ಕ್ಷಣ ದೇವರ ಮಾತನ್ನ ಕೇಳದೆ, ದೇವರಿಗೆ ಅವಿಧೇಯನಾಗಿ ದೇವರ ಮಾತನ್ನ ಕೇಳದೆ, ಅಲ್ಲಿ 15ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲ್ತರದ ಕುರಿ ದನಗಳನ್ನು ಕುರಿ ಮರಿಗಳನ್ನು ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತಹ ಹೀನವಾದಗಳನ್ನೆಲ್ಲ ನಾಶ ಮಾಡಿ ಬಿಟ್ಟನು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವ ಜನರು, ಇಲ್ಲಿ ಸೌಲನು ದೇವರು ಹೇಳಿದನು ಎಲ್ಲವನ್ನ ನಾಶ ಮಾಡ್ಬೇಕೆಂಬುದಾದ್ರೆ ಸೌಲನಿಗೆ ಒಳ್ಳೆಯದನ್ನ ಯಾವುದನ್ನು ಕೂಡ ನಾಶ ಮಾಡದೆ ಆಗಾಗನನ್ನು ಕೂಡ ಅವನು ನಾಶ ಮಾಡದೆ ತನ್ನ ಅಧೀನದಲ್ಲೇ ಇಟ್ಟುಕೊಳ್ಳಬೇಕೆಂಬುದಾಗಿ ಹೀನವಾದ ಅಂದ್ರೆ ಪ್ರಯೋಜನಕ್ಕೆ ಬಾರದವುಗಳನ್ನ ನಾಶ ಮಾಡಿ, ದನ ಆಗಿರ್ಬೋದು ಕುರಿ ಆಗಿರ್ಬೋದು ಒಂಟೆ ಅವರಲ್ಲಿ ಏನು ಆಸ್ತಿ ಅಂತಸ್ತುಗಳಿದೆಯೋ ಅವನ್ನ ಎಲ್ಲ ಪ್ರಾಣಿ ಪಶುಗಳನ್ನ ನಾಶ ಮಾಡಿ ಆಗಾಗನ ಮಾತ್ರ ಕರ್ಕೊಂಡು ಬಂದು ಅವನು ಇಟ್ಕೊಳ್ತಾ ಇದ್ದಾನೆ. ಇಲ್ಲಿ ದೇವರ ಮಾತಿಗೆ ನಾನು ಅವಿಧೇಯನಾಗ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಅದಕ್ಕೆ ಇಲ್ಲಿ ದೇವರು ಸಮುವೇಲನ ಮೂಲಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು 10-11ನೇ ವಚನದಲ್ಲಿ ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ ಎಂಬುದಾಗಿ. ಹೌದು, ಇಲ್ಲಿ ದೇವರು ಇಸ್ರಾಯೇಲ್ ಜನರು ಹೇಳಿದ್ರು ಎಂಬುದಾಗಿ ಸೌಲನ ಅರಸನಾಗಿ ನೇಮಿಸಿದ್ರೆ, ಈ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ನಾನು ಸೌಲನನ್ನ ಅರಸನನ್ನಾಗಿ ನೇಮಿಸಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಮನುಷ್ಯರನ್ನ ಹುಟ್ಟಿ ಮಾಡಿದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ಆದಿಕಾಂಡದ ಹೇಳಿದ್ರೆ, ಇಲ್ಲಿ ಸೌಲನ ಕುರಿತಾಗಿ ನಾನು ಇವನನ್ನು ಅರಸನನ್ನಾಗಿ ಮಾಡಿದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ದೇವರ ಮಾತನ್ನ ಕೇಳಿದ ಅವಿಧೇಯನಾದಂತಹ ಸೌಲನ ಕುರಿತಾಗಿ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿಯೂ ಕೂಡ ದೇವರು ಆತನನ್ನ ಮಗನನ್ನಾಗಿಯೋ ಮಗಳನ್ನಾಗಿಯೋ ತನ್ನ ರಕ್ತವನ್ನು ಕೊಟ್ಟು ಸ್ವೀಕರಿಸಿಕೊಂಡಿರುವಾಗ ಆತನ ಮಾತರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ದೇವೆ. ಒಂದು ಸೌಲನ ಕುರಿತಾಗಿ ಪಶ್ಚಾತ್ತಾಪ ಪಟ್ಟ ದೇವರು ಈ ದಿನ ನಮ್ಮ ಕುರಿತಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರ? ಒಂದು ಕ್ಷಣ ನೀವು ನಮ್ಮ ಜೀವನದಲ್ಲಿ ಒಂದು ವಿಚಾರಿಸಿಕೊಳ್ಳೋ ಅಥವಾ ನಾವು ಒಂದು ಕ್ಷಣ ಯೋಚನೆ ಮಾಡೋಣ, ಅವಿಧೇಯರಾಗಿ ದೇವರು ಇದನ್ನ ನಮ್ಮ ಕುರಿತಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಎಂಬುದು ವಾಕ್ಯದಲ್ಲಿ ನಾವು ಆಗದೆ ಓದಿದ ಹಾಗೆ ದೇವರು ಯಜ್ಞ ಹೋಮಗಳಿಗಿಂತ
ಆತನು ವಿಧೇಯತ್ವವನ್ನು ಅದನ್ನು ಮೆಚ್ಚುವನಾಗಿದ್ದಾನೆ ಎಂಬುದಾಗಿ. ಹೌದು, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತು ಕೇಳುವುದು ಉತ್ತಮವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ನಾವು ತಪ್ಪು ಮಾಡ್ತೇವೆ, ಉಪವಾಸಗಳನ್ನು ಮಾಡ್ತೇವೆ, ಪ್ರಾರ್ಥನೆಗಳನ್ನು ಮಾಡ್ತೇವೆ, ಗೋಳಾಡ್ತೇವೆ, ರಾತ್ರಿ ಹಗಲು ಎಂದು ದೇವರನ್ನು ಮಾಡಿದ ತಪ್ಪನ್ನು ಕ್ಷಮಿಸಿ ಎಂಬುದಾಗಿ ಕೇಳ್ತೇವೆ. ಅದಕ್ಕಿಂತ ಉತ್ತಮವಾದ ದೇವರ ಮಾತು ಕೇಳುವುದು, ಹೌದಲ್ಲವೇ? ಹಾಗಾದರೆ ನಮ್ಮ ಜೀವನದಲ್ಲಿಯೂ ಕೂಡ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ನಾವು ಹೀಗೆ ನೋಡ್ತಾ ಇದ್ದೇವೆ. ಅದರ 23ನೇ ವಚನದಲ್ಲಿ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ರಿಂದ ಆತ ನಿನ್ನನ್ನು ಅರಸನಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ದೇವರಿಗೆ ಸ್ತೋತ್ರವಾಗಲಿ. ಸಮೂವೇಲನ ಮೂಲಕವಾಗಿ ದೇವರು ಸೌಲನಿಗೆ ಪ್ರವಾದನೆಯಾಗಿ ಅಥವಾ ಅದನ್ನು ಮಾತನಾಡ್ತಾ ಇದ್ರೆ, ನೀನು ದೇವರಿಗೆ ಅವಿಧೇಯನಾದ ನಿಮಿತ್ತ ನಿನ್ನನ್ನು ಅರಸುತನದಿಂದ ದೇವರು ತಳ್ಳಿ ಬಿಡ್ತಾ ಇದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ದೇವರ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿಯೂ ಕೂಡ ನಾವು ಹೇಗೆ ನೋಡ್ತಾ ಇದ್ದೇವೆ. ಇಲ್ಲ ತಣ್ಣಗಾಗಲಿ ಬೆಚ್ಚಗಾಗಲಿ ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಾಗಲು ನಾನು ನನ್ನ ಬಾಯಿನ ಕಾರ್ತಾ ಇದ್ದೇನೆ ಎಂಬುದಾಗಿ. ಇಲ್ಲಿ ಸೌಲನ ಅವಿಧೇಯದ ಮೂಲಕವಾಗಿ ಅರಸುತನವನ್ನು ಕಳ್ಕೊಳ್ತಾ ಇದ್ದಾನೆ. ನಾವೇನಾದರೂ ಅವಿಧೇಯರಾಗಿ ತನ್ನ ಲೋಕದಲ್ಲಿ ತಣ್ಣಗೂ ಅಲ್ಲದೆ ದೇವರಿಗೆ ವಿಧೇಯರಾಗಿಯೂ ಅಲ್ಲದೆ ಅವಿಧೇಯತನದ ಜೀವಿಸಿ ಲೋಕವೂ ಅಲ್ಲ ದೇವರು ಅಲ್ಲ ಎಂಬುದಾಗಿ ಜೀವಿಸ್ತಾ ಇದ್ರೆ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಾನು ನನ್ನ ಬಾಯಿನ ಕಾರ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಅವಿಧೇಯರಾಗಿ ಪರಲೋಕವನ್ನು ನಷ್ಟಪಡಿಸಿಕೊಳ್ಳುವುದಕ್ಕಿಂತ ದೇವರಿಗೆ ವಿಧೇಯರಾಗಿ ನೀವು ಕೂಡ ಪರಲೋಕಕ್ಕೆ ನಾವು ಹತ್ತಿರವಾಗೋಣ. ದೇವರ ಮಾತನ್ನು ಕೇಳೋಣ, ದೇವರಿಗೆ ವಿಧೇಯರಾಗೋಣ. ಇದರ ಮೂಲಕವಾಗಿ ನಾವು ಕೂಡ ಆಶೀರ್ವಾದಗಳ ನಿಧಿಗಳಾಗಿ ನಾವು ಮಾರ್ಪಡ್ತೇವೆ. ದೇವರು ವಿಧೇಯತ್ವವನ್ನು ಮೆಚ್ಚುವರಾಗಿದೆ. ಆದ್ದರಿಂದ ದೇವರಿಗೆ ವಿಧೇಯರಾಗೋಣ, ದೇವರ ಪ್ರಕಾರವಾಗಿ ಜೀವಿಸೋಣ. ದೇವರಿಗೆ ದೂರ ಆಗುವುದು ಬೇಡ. ದೇವರಿಗೆ ವಿಧೇಯರಾಗುತ್ತಾ ದೇವರಿಗೆ ಹತ್ತಿರವಾಗುತ್ತಾ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತರೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ